ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಹೇಗಿದ್ದೀರಿ ಎಲ್ಲರೂ? ಪ್ಯಾರಾಮೆಡಿಕಲ್ ಬೋರ್ಡ್ ವತಿಯಿಂದ ಇವತ್ತೊಂದು ಆದೇಶ ಪ್ರಕಟಣೆಯನ್ನು ಹೊರಡಿಸಲಾಗಿದೆ. ಏನಂತಂದರೆ, ನಮ್ಮ ಯಾರೆಲ್ಲ ಅಭ್ಯರ್ಥಿಗಳು ಈಗ ಎಕ್ಸಾಮಲ್ಲಿ ಫೇಲ್ ಆಗಿದ್ದೀರಿ, ಆ್ಯನ್ಯುವಲ್ ಎಕ್ಸಾಮಲ್ಲಿ ಫೇಲ್ ಆಗಿರುವಂಥ ಅಭ್ಯರ್ಥಿಗಳು ಮತ್ತು ರಿವ್ಯಾಲ್ಯೂಷನ್ದಲ್ಲಿ ಫೇಲ್ ಆಗಿರುವಂಥ ವಿದ್ಯಾರ್ಥಿಗಳಿಗೆ ಸಪ್ಲಿಮೆಂಟ್ರಿ ಎಕ್ಸಾಮ್ಸ್ ದಿನಾಂಕಗಳನ್ನು ಅದಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಕಟಣೆಯನ್ನು ಹೊರಡಿಸಿದ್ದಾರೆ, ನೋಟಿಫಿಕೇಷನನ್ನು ಕೊಟ್ಟಿದ್ದಾರೆ. ಈ ವಿಡಿಯೋದಲ್ಲಿ ಅದರಲ್ಲಿ ಅಪ್ಲಿಕೇಶನ್ಸ್ ದಿನಾಂಕ ಇರ್ಬೋದು, ಫೀಸ್ ಎಷ್ಟಿರುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಡ್ತೇನೆ. ಇದು ಯಾರು ಫೇಲ್ ಆಗಿದ್ದೀರಿ ಅಂಥ ವಿದ್ಯಾರ್ಥಿಗಳಿಗೋಸ್ಕರ ಇನ್ಫಾರ್ಮೇಷನ್ ಇರುತ್ತೆ. ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ ಸಪೋರ್ಟ್ ಮಾಡೋದು ನಮ್ಮ ಮರಿಬೇಡಿ. ನಿಮ್ಮದೇನಾದ್ರು ಡೌಟ್ ಇದ್ದರೆ ಕಾಮೆಂಟ್ಸ್ ಮುಖಾಂತರ ಶೇರ್ ಮಾಡಿ. ಇಲ್ಲಿ ನೋಡ್ತಾ ಇದ್ದೀರಿ, ಆದೇಶ ಇವಾಗ ಜಸ್ಟ್ ಬಂದಿರುವಂಥದ್ದು. ಇಲ್ಲಿ 28/4/2026 ಎಕ್ಸಾಮ್ ನೋಟಿಫಿಕೇಷನ್ ಕೊಟ್ಟಿದ್ದಾರೆ. ಏನು ಹೇಳ್ತಿದ್ದಾರೆ ಅಂದರೆ, ಇವರು ನಾವು ಜೂನ್ ಮಂತಲ್ಲಿ ಎಕ್ಸಾಮನ್ನು ಕಂಡಕ್ಟ್ ಮಾಡಬೇಕಂತ ಇದ್ದೀವಿ. ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್, ಫೈನಲ್ ಇಯರ್ RS2 ಸಿಲೆಬಸ್ಸಲ್ಲಿರುವಂಥ ಅಭ್ಯರ್ಥಿಗಳಿಗೆ ಜೂನ್ ಮಂತಲ್ಲಿ ನಾವು ಎಕ್ಸಾಮನ್ನು ಮಾಡಬೇಕಂತ ಇದ್ದೀವಿ. ಸೊ ಅದರ ಸಲುವಾಗಿ ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ, ಇಲ್ಲಿ ಜೂನ್ 2ರಿಂದ ಜೂನ್ 5ನೇ ತಾರೀಕು ತನಕ ನಾವು ಎಕ್ಸಾಮನ್ನು ಕಂಡಕ್ಟ್ ಮಾಡಬೇಕಂತ ಮಾಡಿದ್ವಿ. ಇದು ಟೆಂಟೇಟಿವ್ ಡೇಟ್ ಅಂತ ಕರೀತಾರೆ, ಅಂದರೆ ಟೆಂಪರರಿ ದಿನಾಂಕಗಳು. ಜೂನ್ 2ನೇ ತಾರೀಕಿಂದ ಆರಂಭವಾಗಿ ಜೂನ್ 5ನೇ ತಾರೀಕು ತನಕ ಎಕ್ಸಾಮನ್ನು ಮುಗಿಸ್ಬೇಕಂತ ಮಾಡಿದ್ದೀವಿ. ಅದಕ್ಕೆ ಆನ್ಲೈನ್ ಅರ್ಜಿಗಳನ್ನು ಕರೆದಿದ್ದೀವಿ. ಇದು ನೋಡ್ತಾ ಇದ್ದೀರಿ, 29/4/2026 ಆನ್ಲೈನ್ ಅರ್ಜಿಗಳನ್ನು ನೀವು ಕಾಲೇಜ್ ಮುಖಾಂತರ ಹಾಕಬೇಕಾಗತ್ತೆ. ಆಮೇಲೆ ವಿತೌಟ್ ಫೈನ್ 8ನೇ ತಾರೀಕು 5/2026 ತನಕ ಇರುತ್ತೆ. ವಿತ್ ಫೈನ್ 13 ತಾರೀಕು ತನಕ ಇರುತ್ತೆ. ಅರ್ಜಿಗಳನ್ನು ನೀವು ಆನ್ಲೈನ್ ಮುಖಾಂತರ ಕಾಲೇಜಿನ ಮುಖಾಂತರನೇ ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ. ಆಮೇಲೆ ಅರ್ಜಿಗಳನ್ನು ಸಲ್ಲಿಸಲಿಕ್ಕೆ ಇಲ್ಲಿ ಫೀಸ್ಗಳನ್ನು ಕೂಡ ಕೊಡಲಾಗಿದೆ. ನೋಡ್ತಾ ಇದ್ದೀರಿ, 1 ಸಬ್ಜೆಕ್ಟ್ ಆಗಿದ್ದರೆ 400 ರೂಪಾಯಿ ಇದೆ, 2 ಸಬ್ಜೆಕ್ಟ್ ಆಗಿದ್ದರೆ 600 ರೂಪಾಯಿ, 2ಕ್ಕಿಂತ ಹೆಚ್ಚು ಅಂದರೆ 3, 4, 5 ಆಗಿದ್ದರೆ 1100 ರೂಪಾಯಿ ಫೀಸ್ ಇರುತ್ತೆ. ಇದನ್ನು ನೀವು ಕಾಲೇಜ್ ಮುಖಾಂತರ ಏನು ಮಾಡಬೇಕಂತಂದರೆ, ಅರ್ಜಿಗಳನ್ನು ಸಲ್ಲಿಸಬೇಕು. ನೆನಪಿರಲಿ, ಕೊನೆ ದಿನಾಂಕ 8/5/2025 ಕೊನೆ ದಿನಾಂಕ ಇದೆ. ಇದನ್ನು ಆದೇಶವನ್ನು ಪ್ರಕಟಣೆ ಮಾಡಿರುವಂಥದ್ದು. ನೀವು ನಿಮ್ಮ ಕಾಲೇಜುಗಳಿಗೆ ಸಂಪರ್ಕಿಸಿ ಈ ಒಂದು ಆನ್ಲೈನ್ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಮತ್ತು ನಿಮ್ಮಲ್ಲಿ ಏನಾದರೂ ಡೌಟ್ ಇದ್ದರೆ ನನಗೆ ಕಾಮೆಂಟ್ಸ್ ಮುಖಾಂತರ ತಿಳಿಸಿರಿ.